ಮರಾಠ ಮಾತನಾಡುವಂತ ಹೇಳಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ನಡೆಸಿ ಆ ಘಟನೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು ಕನ್ನಡ ಪರ ಹೋರಾಟಗಾರರಿಂದ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಲಾಗಿದೆ. ಮರಾಠಿ ಮಾತನಾಡು ಅಂತ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದ ಪ್ರಕರಣದ ವಿಚಾರವಾಗಿ ಅದನ್ನ ಖಂಡಿಸಿ ಕನ್ನಡ ಪರ ಹೋರಾಟಗಾರರಿಂದ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಬೆಳಗಾವಿಯಲ್ಲಿ ರೊಚ್ಚಿಗೆದ್ದಿದ್ದಾರೆ ಕನ್ನಡ ಪರ ಹೋರಾಟಗಾರರು. ಪಂಥ ಬಾಳೆಕುಂದ್ರಿ ಗ್ರಾಮದ ಬಳಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಕರವೇ ಶಿವರಾಮೇಗೌಡ ಬಣದಿಂದ ಬೃಹತ್ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಇಂಗ್ಲಿಷ್ ಬ್ಯಾನರ್ ಗಳನ್ನ ಹರಿದು ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಬೆಳಗಾವಿ ಬಾಗಲಕೋಟೆ ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದು ಎಂಇಎಸ್ ಪುಂಡರ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಮೊದಲು ಕನ್ನಡದ ಬಗ್ಗೆ ಹೇಳೋದಕ್ಕಿಂತ ಕಂಡಕ್ಟರ್ ಮೇಲೆ ಹಾಕಿರುವ ಪೋಕ್ಸೋ ವಿಚಾರವಾಗಿ ಕೂಡ ಗಮನ ಹರಿಸಬೇಕಾಗುತ್ತೆ ನಮ್ಮ ಕನ್ನಡಿಗರು. ಸೊ ಇಲ್ಲಿ ಕೇವಲ ನಾವು ಮರಾಠಿಗರನ್ನ ವಿರೋಧಿಸೋದಲ್ಲ, ನಮ್ಮ ರಾಜ್ಯದಲ್ಲೇ ಇರುವಂತಹ ಕೆಲವೊಂದಿಷ್ಟು ಭಾಷಾ ದ್ವೇಷಗಳನ್ನ ವಿರೋಧಿಸಬೇಕಾಗಿದೆ. ಒಂದು, ಕನ್ನಡ ಪರ ಹೋರಾಟಗಾರರು ಕನ್ನಡವನ್ನ ಮಾತಾಡೋದಕ್ಕೆ ಬಿಟ್ಟಿಲ್ಲ, ಮರಾಠಿ ಮಾತನಾಡು ಅಂತ ಹೇಳೋದಕ್ಕೆ ಹಲ್ಲೆ ಮಾಡಿದಂತ ವಿಚಾರವಾಗಿ ಈಗ ಸಿಡಿದೆದ್ದಿದ್ದಾರೆ. ಈಗ ಅದೇ ವ್ಯಕ್ತಿಯ ಮೇಲೆ ಪೋಕ್ಸೋ ಕೂಡ ಹಾಕಿದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡಿಗರು ಕೂಡ ಗಮನ ಹರಿಸಬೇಕಾಗುತ್ತೆ. ನೋಡಿ, ನಾವು ಕೇವಲ ಹೋಗ್ಬಿಟ್ಟು ಕೆಲವೊಂದು ಬ್ಯಾನರ್ ಗಳನ್ನ ಹರಿದಾಕೋದು, ಧಿಕ್ಕಾರವನ್ನ ಕೂಗೋದು ಇಷ್ಟರಲ್ಲೇ ಆಗೋಗುತ್ತೆ. ನವೆಂಬರ್ 1 ಕನ್ನಡಿಗರು ಸಾಕಷ್ಟು ಜನ ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಆದ್ರೆ ನಾವ್ ಯಾರು ಕೂಡ ನವೆಂಬರ್ 1 ಕನ್ನಡಿಗರಾಗಬಾರ್ದು. ಹಿಂದೆ ನಮ್ಮ ರಾಜಕಾರಣಿಗಳು ಭಾಷೆ, ನೆಲ, ಜಲದ ಉಳಿವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಮಟ್ಟಿಗೆ ಹೋರಾಟ ನಡೆಸಿದ್ರು, ಏಕೀಕರಣದ ಚಳುವಳಿ ಎಷ್ಟು ಮಟ್ಟಿಗೆ ನಡೆಯಿತು. ಸೊ ಇದೆಲ್ಲವನ್ನ ಕೂಡ ನಾವು ಗಮನ ಹರಿಸಬೇಕಾಗುತ್ತೆ. ಆದ್ರೆ ಪ್ರಮುಖವಾಗಿ ಇಲ್ಲಿ ಒಬ್ಬ ಕಂಡಕ್ಟರ್ ಮೇಲೆ ಪೋಕ್ಸೋ ಕಾಯ್ದೆ ಕೂಡ ದಾಖಲಾಗಿದೆ. ಅದ್ರ ಜೊತೆಗೆ ಯಾಕಾಗಿ ದಾಖಲಾಯಿತು, ನಿಜವಾಗ್ಲೂ ಕೂಡ ಅದಾಗಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಅದಕ್ಕಿಂತ ಮುಂಚೆ ನೋಡಿ, ಕನ್ನಡಿಗರಷ್ಟೇ ಈ ಕನ್ನಡ ಪರ ಸಂಘಟನೆಗಳು ಕನ್ನಡ ಅನ್ನುವಂತ ಪದ ಬಳಸಲಾರದಂತಹ ಸಂದರ್ಭದಲ್ಲಿ ಬರೋದಲ್ಲ, ಎಲ್ಲೆಲ್ಲಿ ಕನ್ನಡದ ಕಂಪನ್ನ ಸೂಸಬೇಕು ಅದರ ವಿಚಾರವಾಗಿ ಗಮನ ಹರಿಸಬೇಕಾಗಿದೆ. ಎಷ್ಟೋ ಕನ್ನಡ ಶಾಲೆಗಳ ಹತ್ರ ಹೋಗ್ಬಿಟ್ಟು ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಿವು ಮೂಡಿಸಬೇಕಾಗಿದೆ. ಶಿವರಾಮೇಗೌಡರ ಬಣದಿಂದ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಲಾಗಿದೆ. ಇಂಗ್ಲಿಷ್ ಬ್ಯಾನರ್ ಗಳನ್ನ ಹರಿದಾಕಲಾಗ್ತಾ ಇದೆ. ಆದ್ರೆ ಪ್ರಮುಖವಾಗಿ ಕರ್ನಾಟಕ ರಾಜ್ಯದ ಇನ್ನೂ ಕನ್ನಡಿಗರ ಮೇಲೆ ಸಾಕಷ್ಟು ಅವಮಾನಗಳಾಗ್ತಾ ಇದೆ. ಎಷ್ಟೋ ಬೆಳಕಿಗೆ ಬಂದಿಲ್ಲ, ಎಷ್ಟೋ ಬೆಳಕಿಗೆ ಬಂದಿದೆ. ಬ್ಯಾನರ್ ಹರಿದ ತಕ್ಷಣ ಆಗೋದಿಲ್ಲ. ಈಗ ಆತನ ಮೇಲೆ ಕೇಸ್ ಕೂಡ ದಾಖಲಾಗಿದೆ. ಈಗ ಕರೆದುಕೊಂಡು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. 3 ಜನರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಅವರ ಹಿನ್ನೆಲೆ ವಿಚಾರಗಳನ್ನ ತಿಳಿದುಕೊಳ್ಬೇಕಾಗಿದೆ. ಸೊ ಸದ್ಯದ ಮಟ್ಟಿಗೆ ಈಗಾಗಲೇ ಒಂದು ಚುರುಕು ಮೂಡಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿರುವಂತದ್ದು. ಕನ್ನಡ ಅನ್ನುವಂಥದ್ದು ಎಷ್ಟು ಸಿರಿತನ ಇದೆ, ಕನ್ನಡಕ್ಕೆ ಎಷ್ಟು ವರ್ಷಗಳ ಇತಿಹಾಸ ಇದೆ, ಕನ್ನಡ ಅನ್ನುವಂಥದ್ದು ಯಾರ ಕಾಲದಲ್ಲಿ ಅತಿ ಹೆಚ್ಚಾಗಿ ಪ್ರಾಶಸ್ತ್ಯವನ್ನ ಪಡೆದುಕೊಂಡಿತ್ತು. ಇವತ್ತು ಕಬ್ಬಿಣದ ಕಡಲೆಯ ರೀತಿ ಕನ್ನಡವನ್ನ ಕಲ್ತವನು ಬಹಳ ಸುಲಲಿತವಾಗಿ ಭಾಷೆಯನ್ನ ಮಾತನಾಡ್ತಾನೆ. ಬೇರೆ ಬೇರೆ ರಾಜ್ಯದಲ್ಲಿ ಬಂದಂತವ್ರು ಕನ್ನಡ ಕಲಿಯೋದೇ ಇಲ್ಲ. ಆದ್ರೆ ನಾವು ನೋಡಿ, ತೆಲುಗು ಕಲಿತೀವಿ, ತಮಿಳ್ ಕಲಿತೀವಿ, ಮರಾಠಿ ಕಲಿತೀವಿ, ಹಿಂದಿ ಕಲಿತೀವಿ, ಇಂಗ್ಲಿಷ್ ಕಲಿತೀವಿ. ಕನ್ನಡಿಗರು ಎಲ್ಲಾ ಭಾಷೆಯನ್ನ ಮಾತನಾಡ್ತೀವಿ. ಅದೇ ಅಕ್ಕಪಕ್ಕದ ರಾಜ್ಯದವರಿಗೆ ಕನ್ನಡವೇ ಬರಲ್ಲ. ಕನ್ನಡ ಅನ್ನುವಂಥದ್ದನ್ನ ನಾವು ಯಾವ ರೀತಿಯಾಗಿ ಉಳಿಸ್ಬೇಕು ಅಂದ್ರೆ ಮುಂದಿನ ಪೀಳಿಗೆಗೆ ಕನ್ನಡದ ವಿಚಾರವಾಗಿ ಅಭಿಮಾನ ಬರಬೇಕು, ಪ್ರೀತಿಸಬೇಕು, ಗೌರವಿಸಬೇಕು, ಆರಾಧಿಸಬೇಕು. ಆ ರೀತಿಯಾಗಿ ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಲ ಪ್ರದರ್ಶನ ಮಾಡಬೇಕಾಗಿದೆ. ಓರ್ವ ಕಂಡಕ್ಟರ್ ಮೇಲೆ ಇವತ್ತು ಹಲ್ಲೆ ನಡೆದಿದೆ, ನಾಳೆ ಇನ್ಯಾರ ಮೇಲೆ ಹಲ್ಲೆ ನಡೆಯುತ್ತೋ ಗೊತ್ತಿಲ್ಲ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರೊಟೆಸ್ಟ್ ಮಾಡಲಾಗ್ತಿದೆ. ಘಟನೆ ಖಂಡಿಸಿ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸುವುದಕ್ಕೆ ಮುಂದಾಗಿರುವಂತದ್ದು. ಕನ್ನಡ ಪರ ಹೋರಾಟಗಾರರಿಂದ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಅಶೋಕ ವೃತ್ತದ ಬಳಿ ಕರವೇ ನಾರಾಯಣಗೌಡ ಬಣದಿಂದ ಪ್ರತಿಭಟನೆಯನ್ನ ನಡೆಸುವುದಕ್ಕೆ ಮುಂದಾಗಲಾಗಿದೆ. ಘೋಷಣೆಯನ್ನ ಕೂಗಿ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಎಂಇಎಸ್ ಪುಂಡರ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಇದು ಅಂತಿಂತದ್ದಲ್ಲ, ಖಂಡಿತವಾಗ್ಲೂ ಇದನ್ನು ವಿರೋಧಿಸಲೇಬೇಕು. ಇವತ್ತು ಕನ್ನಡದ ಭಾಷೆ ವಿಚಾರವಾಗಿ ಅದನ್ನ ಮರೆಮಾಚಿ ಬೇರೆ ಭಾಷೆಯನ್ನ ಕಲ್ತ್ಕೊಳ್ಳಿ ಅಂತ ಒತ್ತಡವನ್ನ ಇರ್ತಾ ಇದ್ದಾರೆ. ಯಾಕೆ ನಮ್ಮ ರಾಜ್ಯದಲ್ಲಿ ಅವರಿಗೆ ಕನ್ನಡ ಭಾಷೆಯನ್ನ ಕಲಿಯೋದಕ್ಕಾಗೋದಿಲ್ವಾ? ಕನ್ನಡ ರಾಜ್ಯಕ್ಕೆ ಬಂದಿದ್ದಾರೆ, ಕರ್ನಾಟಕ ರಾಜ್ಯಕ್ಕೆ ಬಂದಿದ್ದಾರೆ. ಕರ್ನಾಟಕದಲ್ಲಿದ್ದಂತವರು ಕನ್ನಡವನ್ನ ಕಲಿಲೇಬೇಕು. ಈ ರೀತಿಯಾದಂತ ಒಂದು ಕಾನೂನನ್ನ ತರಲೇಬೇಕಾಗುತ್ತೆ. ಕನ್ನಡ ಪರ ಹೋರಾಟಗಾರರು ಕೇವಲ ಅಷ್ಟೇ ಅಲ್ಲ, ಇಲ್ಲಿ ನಾವೆಲ್ಲರೂ ಕೂಡ ಕನ್ನಡಿಗರೇ. ಕನ್ನಡತನವನ್ನ ಇಲ್ಲಿ ಮೆರಿಬೇಕಾಗುತ್ತೆ. ಸೊ ಅಶೋಕ ವೃತ್ತದ ಬಳಿ ಕರವೇ ನಾರಾಯಣಗೌಡ ಬಣದಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಘಟನೆಯನ್ನ ಖಂಡಿಸಿ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಘೋಷಣೆಗಳನ್ನ ಕೂಗಿ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ
ಇವತ್ತು ಏನು ನಿನ್ನೆ ಒಬ್ಬ ಬಸ್ ನಿರ್ವಾಹಕರ ಮೇಲೆ ಕನ್ನಡ ಮಾತಾಡಿದ್ದಕ್ಕ ಮರಾಠಿ ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅಮಾನ್ಯವಾಗಿ ಹಲ್ಲೆಯನ್ನ ಮಾಡಿರುವಂತ ಬೇರೆ ಭಾಷಿಕರ ಗುಂಡಾಗಳನ್ನ ನಿನ್ನೆ ಬಂಧಿಸಿದಾರ. ಆದ್ರೆ ಇವತ್ತು ಬೆಳಗ್ಗೆ ಬೆಳವಣಿಗೆ ನೋಡ್ಬೇಕಂದ್ರೆ ಪೊಲೀಸ್ ಇಲಾಖೆ ಯಾವುದೋ ಒಂದು ಒತ್ತಡದ ಮೇಲೆ ಹಲ್ಲೆಗೊಳದಂತ ನಿರ್ವಾಹಕನೇ ಮೇಲೆ ಪೋಸ್ಕೋ ಪ್ರಕರಣವನ್ನ ದಾಖಲಿಸ್ತಾರಂದ್ರೆ ಎಂತ ದುರಂತ ಅಂತ ಹೇಳಿ ನಮಗ್ ಕಾಣ್ತಾ ಇದೆ. ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ಶ್ರೀಯುತ ಟಿ ಎ ನಾರಾಯಣಗೌಡರ ನೇತೃತ್ವದ ಸಂಘಟನೆ ಇದನ್ನ